ನಾನು ನಾಗರಾಜ್ ಸಿದ್ದಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಾವು ಸಿಗಂದೂರು ಭಾಗಕ್ಕೆ ಬಂದಿದ್ದೀವಿ. ಸಿಗಂದೂರಿನ ಒಂದು ಮೇಲ್ ಸೇತುವೆಯ ಭಾಗದಲ್ಲಿದ್ದೀವಿ. ತಾವು ಇದನ್ನು ನೋಡ್ಬೋದು. ಇದು ಹಳೆಯ ಬಾರ್ಜ್ ಆಗಿರೋದ್ರಿಂದ ಇದು ಕೇವಲ ನೆನಪಾಗಿ ಅಷ್ಟೇ ಉಳಿದಿದೆ. ಈಗ ನೆನಪು ಅಷ್ಟೇ ಅಲ್ಲಿ ನೋಡ್ಬೋದು. ಮತ್ತು ವಿಶೇಷವಾಗಿ ನನಗೆ ನಮ್ಮ ಹಿಂದೂ ಧರ್ಮದ ಒಂದು ಶಕ್ತಿಪೀಠ ಆದಂಥ ಶಕ್ತಿ ದೇವತೆ ಆದಂಥ ಸಿಗಂದೂರು ಚೌಡೇಶ್ವರಿ ಇಲ್ಲಿ ಜೀವಂತವಾಗಿ ನೆಲೆಸಿರುತ್ತಾಳೆ. ಮತ್ತೇನಂತ ಕೇಳಿದರೆ ಈ ಶಕ್ತಿಪೀಠ ಆಗಿರೋದ್ರಿಂದ ನಮ್ಮ ಹಿಂದೂ ಧರ್ಮದ ದೇವತೆ ಆದಂಥ ಸಿಗಂದೂರು ಚೌಡೇಶ್ವರಿಯನ್ನು ನಂಬಿಕೊಂಡು ಸಾಗರ ತಾಲೂಕಿನವರಾಗಿರ್ಬೋದು, ಶಿವಮೊಗ್ಗ ಜಿಲ್ಲೆಯವರಾಗಿರ್ಬೋದು, ಮತ್ತು ನಮ್ಮ ರಾಜ್ಯದವರಾಗಿರ್ಬೋದು, ನಮ್ಮ ದೇಶದವರಾಗಿರ್ಬೋದು ಈ ದೇವಿಯನ್ನು ಹಿಂದೂ ಧರ್ಮದವರು ಅಪಾರವಾಗಿ ನಂಬ್ತಾರೆ. ಯಾಕಂದರೆ ದಕ್ಷಿಣ ಭಾರತದಲ್ಲೇ ಇದೊಂದು ಶಕ್ತಿಪೀಠ ಆಗಿರೋದ್ರಿಂದ ಅದನ್ನು ಅಪಾರವಾಗಿ ನಂಬಿ ಎಲ್ಲ ಜನರಿಗೆ ಒಂದು ಶುಭ ಕಾರ್ಯದಲ್ಲಾಗಿರ್ಬೋದು, ಒಂದು ಆಯಸ್ಸನ್ನು, ಒಂದು ಯಾವುದೇ ಆಗು ಹೋಗುಗಳ ಬಗ್ಗೆ ಒಳ್ಳೆಯದು ಒಂದು ಏನು ಹೇಳಿಕೆ ಮಾಡಿಕೊಂಡ್ರೆ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಡುವಂಥ ಶಕ್ತಿಪೀಠ ಇದು ನಮ್ಮ ಸಿಗಂದೂರು ಚೌಡೇಶ್ವರಿ ದೇವಿಯಾಗಿದ್ದಾಳೆ. ಅವರಿಗೆ ಅದಕ್ಕೆ ನಮನವನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತೇನೆಂದರೆ ವಿಶೇಷವಾಗಿ ಈಗಾಗಲೇ ನಾವು ಸಿಗಂದೂರಿನ ಭಾಗದಲ್ಲಿ ಬರ್ತಾ ಇದ್ದೀವಿ. ಮತ್ತು ಏನಂದರೆ ಸರ್ಕಾರ ಏನಾಗಿದೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಜನರಿಗೆ ಒಂದು ಉತ್ತಮವಾದಂಥ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಮತ್ತೇನಂತ ಕೇಳಿದ್ರೆ ನೇರವಾಗಿ ಈ ದೇವಸ್ಥಾನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹ ಒಂದು ಒಳ್ಳೆ ಕೆಲಸವನ್ನು ಕೂಡ ಮಾಡಿದೆ ಈಗಾಗಲೇ ಆಲ್ರೆಡಿ. ಅಂದರೆ ವಿಶೇಷವಾಗಿ ಮತ್ತೇನಂತ ಕೇಳಿದ್ರೆ ಇಲ್ಲಿಯ ಒಂದು ವಾತಾವರಣ, ಒಂದು ಹಸಿರು ವಾತಾವರಣ ಮತ್ತು ನೀರಿನಲ್ಲಿ ಒಂದು ಉತ್ತಮ ಉಸಿರಾಟ ಕೂಡ ಇಲ್ಲಿ ಲಭ್ಯವಿದೆ. ಯಾಕಂದರೆ ಶರಾವತಿ ನದಿಯು ತುಂಬಿ ಹರಿಯುವಂಥ ನದಿ ಆಗಿರೋದ್ರಿಂದ, ಜೀವ ನದಿ ಆಗಿರೋದ್ರಿಂದ ತಾವು ಬರ್ಬೋದು, ತಾವು ನೋಡ್ಬೋದು. ಇದೊಂದು ಸುಂದರವಾದ ತಾಣ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಇರುವಂಥದ್ದಂದರೆ ನಮ್ಗೆ ಹೆಮ್ಮೆಯ ವಿಷಯ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಶರಾವತಿ ನದಿ ತುಂಬಿ ಹರಿತಾ ಇದೆ. ಮತ್ತು ಏನಂತ ಕೇಳಿದರೆ ಮತ್ತು ಇಲ್ಲಿ ವನ್ಯಜೀವಿಗಳು ವಾಸ ಮಾಡ್ತಾರೆ. ಮತ್ತೇನಂತ ಕೇಳಿದ್ರೆ ಹಸಿರಿನ ತೊಪ್ಪಲಿನಲ್ಲಿ ನಮ್ಮ ದೇವಿಯ ಒಂದು ಶಕ್ತಿಪೀಠ ಇರೋದ್ರೆ ನಮ್ಮದೇ ಒಂದು ಭಾಳ ಖುಷಿ ಕೊಡ್ತಾ ಇದೆ. ಮತ್ತೇನು ಏನಂತ ಕೇಳಿದ್ರೆ ನಮ್ಮ ಒಂದು ಈ ಒಂದು ಉದ್ದನೆಯ ಬ್ರಿಡ್ಜ್ ನೋಡೋದಕ್ಕೂ ಕೂಡ ರಮಣೀಯವಾಗಿದೆ. ಮತ್ತೇನಂದರೆ ಸುಂದರವಾಗಿ ಕಾಣಿಸ್ತಾ ಇದೆ. ತಾವಿದನ್ನು ನೋಡ್ಬೋದು. ಮತ್ತೇನಂತ ಕೇಳಿದ್ರೆ ವಿಶೇಷವಾಗಿ ನೀರು ಮತ್ತು ಅಲ್ಲಿ ಬೆಟ್ಟ ಗುಡ್ಡಗಳು, ಉದ್ದನೆಯ ಬೆಟ್ಟ ಗುಡ್ಡಗಳನ್ನು ಕೂಡ ತಾವು ನೋಡ್ಬೋದು. ಅದನ್ನು